ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸ್ನಲ್ಲಿ ಪ್ರಿಂಟ್ ಬಗ್ಗೆ ಕ್ಲಿಯರ್ ಸ್ಕ್ರೀನ್ ಅಂದ್ರೇನು, ಪ್ರಿಂಟ್ ಎಫ್ ಕಮಾಂಡನ್ನು ಯಾವ ರೀತಿ ಇರಬೇಕು, ಸ್ಕ್ರೀನ್ ಆಫ್ ಬಗ್ಗೆ ಮತ್ತು ವೇರಿಯೇಬಲನ್ನು ಯಾವ ರೀತಿ ನಾವು ಡಿಕ್ಲೇರ್ ಮಾಡಬೇಕು, ಯಾವ ರೀತಿ ಅಸೈನ್ ಮಾಡಬೇಕು, ಯಾವ ರೀತಿ ಗೆಟ್ ಮಾಡಬೇಕು, ಯಾವ ರೀತಿ ಪ್ರಿಂಟ್ ಮಾಡಬೇಕು ಅನ್ನೋದರ ಬಗ್ಗೆ ಕಲಿತೀವಿ. ಬೇರೆ ಬೇರೆ ಪ್ರೋಗ್ರಾಮ್ಸನ್ನು ನೀವು ಮಾಡಿ ನೋಡಿದಿರಿ, ಹೌದಾ? ಈಗ ಕಂಡೀಷ್ನಲ್ ಕಮಾಂಡ್ಸ್ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಕಂಡೀಷ್ನಲ್ ಕಮಾಂಡ್ಸ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತ ಹೇಳಿದರೆ, ನಾವು ಡಿಸಿಷನ್ ಮೇಕಿಂಗ್. ದಿಸ್ ಕಮಾಂಡ್ ಈಸ್ ಯೂಸ್ ಟು ಚೆಕ್ ವೆನ್ ಯು ವಾಂಟ್ ಟು ಟೇಕ್ ಡಿಸಿಷನ್ಸ್. ನೀವು ಯಾವಾಗ ಡಿಸಿಷನನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆವಾಗ ನೀವು ಕಂಡೀಷ್ನಲ್ ಕಮಾಂಡನ್ನು ಯೂಸ್ ಮಾಡಬೇಕಾಗುತ್ತೆ. ಆರ್ ವೆನ್ ಯು ವಾಂಟ್ ಟು ಕಂಪೇರ್ ದ ವ್ಯಾಲ್ಯೂಸ್, ನೀವು ಎರಡು ವ್ಯಾಲ್ಯೂಸನ್ನು ಕಂಪೇರ್ ಮಾಡಬೇಕಾದ್ರೆ ಕಂಡೀಷ್ನಲ್ ಕಮಾಂಡ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಕಂಡೀಷ್ನಲ್ ಕಮಾಂಡ್ಸನ್ನು ಯೂಸ್ ಮಾಡಬೇಕಾದ್ರೆ ವಿ ಯೂಸ್ ರಿಲೇಷನಲ್ ಆಪ್ರೇಟರ್ಸ್ ವೆನ್ ವಿ ವಾಂಟೆಡ್ ಟು ಕಂಪೇರ್ ಟು ವ್ಯಾಲ್ಯೂಸ್ ಆರ್ ಆಬ್ಜೆಕ್ಟ್ಸ್. ರಿಲೇಷನಲ್ ಆಪ್ರೇಟರ್ಸ್ ಅಂತ ನಾವು ನೆಕ್ಸ್ಟ್ ಬರುತ್ತೆ, ಅದರ ರಿಲೇಷನಲ್ ಆಪ್ರೇಟರ್ಸ್ ಅಂದರೆ ಏನು ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಜಸ್ಟಿಗೆ ಅಷ್ಟೇ ತಿಳ್ಕೊಳ್ಳಿ, ರಿಲೇಷನಲ್ ಆಪ್ರೇಟರ್ಸನ್ನು ನಾವು ಯೂಸ್ ಮಾಡಿ ಕಂಡೀಷ್ನಲ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡ್ತೀವಿ ಅಂತ. ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಇಫ್ ಅಂತ ಬೇಕು, ಬ್ರ್ಯಾಕೆಟ್ನಲ್ಲಿ ಕಂಡೀಷನನ್ನು ಟೈಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ 1 ಅಂದರೆ ಇದು ಟ್ರೂ ಇದ್ದರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅದರ ಅರ್ಥ. ಇಫ್ ಇಲ್ಲಿ ಕಂಡೀಷನ್ನ ಕೊಡ್ತೀವಿ, ಇಫ್ ಯುವರ್ ಸರ್ ಈಸ್ ಕಮ್ ಎಸ್ ದೆನ್ ಕ್ಲಾಸ್ ವಿಲ್ ಬಿ ಕಂಡಕ್ಟೆಡ್. ಈ ಥರ ಇದು ಅಷ್ಟೇ, ಇಲ್ಲಪ್ಪ ಏನಿಲ್ಲ. ನೆಕ್ಸ್ಟ್ ಕಂಡೀಷನ್ ಯಾವ ರೀತಿ ಕೊಡಬಹುದು ಅಂತ ಹೇಳಿದ್ರೆ, ಇದು ಟೈಪ್ ಆಫ್ ಕಂಡೀಷನ್. ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ ಥರ ಬರುತ್ತೆ ಅಂದರೆ, ಇಫ್ ಬ್ರ್ಯಾಕೆಟ್ನಲ್ಲಿ ಕಂಡೀಷನ್, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಸರ್ ಕಮ್ಸ್ ಈಕ್ವಲ್ ಟು ಎಸ್ ದೆನ್ ಸರ್ ವಿಲ್ ಎಂಗೇಜ್ ಕ್ಲಾಸ್. ಎಲ್ಸ್ ಅಕಸ್ಮಾತ್ ಬಂದಿಲ್ಲ ಇದು ಫಾಲ್ಸ್ ಆದರೆ, ಇಲ್ಲಪ್ಪ ಅಂದರೆ ಏನು ಮಾಡಬೇಕು ಅಂದರೆ ಸಮ್ ಅದರ್ ಸರ್ ವಿಲ್ ಎಂಗೇಜ್ ಕ್ಲಾಸ್. ಈ ಥರ ಕಂಡೀಷನ್ ವರ್ಕ್ ಆಗುತ್ತೆ. ಇದೊಂದು ಟೈಪು. ಇಲ್ಲಿ ಇಲ್ಲಪ್ಪ ಅಂದರೆ ಏನು ಮಾಡೋದಿಲ್ಲ, ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಎರಡನೇ ಬೇರೆ ಸರ್ ಕ್ಲಾಸ್ ಅಂತ. ಇಲ್ಲಿ ಇಫ್ ಕಂಡೀಷನ್ ಚೆಕ್ ಮಾಡುತ್ತೆ, ಇದು ಸೇಮ್ ಟೈಪ್ ವರ್ಕ್ ಆಗುತ್ತೆ. ಆದರೆ ಇಫ್ ಕಂಡೀಷನ್ ಸರ್ ಬಂದಿದ್ದಾರೆ, ಇಲ್ಲಿ ಕ್ಲಾಸ್ 2 ಅಂತಾರೆ. ಎಸ್ ಇಫ್ ಸರ್ ಕಮ್ಸ್ ಈಕ್ವಲ್ ಟು ವೈ ಎಸ್ ದೆನ್ sir will engage a class and other sirs also engage a class. else ಬಂದಿಲ್ಲ ಅಂದರೆ ಇಲ್ಲಿ 3ನೇ ಸರು ಕ್ಲಾಸ್ ತಗೋತಾರೆ, 4ನೇ ಸರು ಕ್ಲಾಸ್ ತಗೋತಾರೆ. ಈ ಥರ ಮಲ್ಟಿಪಲ್ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇಲ್ಲಿ ಓಪನಿಂಗ್ ಫ್ಲವರ್ ಬಕೆಟ್, ಎಂಡಿಂಗ್ ಫ್ಲವರ್ ಬಕೆಟ್ ಅನ್ನಲ್ಲಿ ಕೊಡಬೇಕು. ಮಲ್ಟಿಪಲ್ ಕಮಾಂಡ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇದು ಕೊಡಬೇಕಾಗತ್ತೆ. ಓಪನಿಂಗ್ ಫ್ಲವರ್ ಬಕೆಟ್, ಕ್ಲೋಸಿಂಗ್ ಫ್ಲವರ್ ಬಕೆಟ್. ಇಲ್ಲಿ ಒಂದೇ ಇದ್ದರೆ ನಾಟ್ ನೆಸೆಸರಿ ಟು ಗಿವ್ ಓಪನಿಂಗ್ ಫ್ಲವರ್ ಬಕೆಟ್, ಕ್ಲೋಸಿಂಗ್ ಫ್ಲವರ್ ಬಕೆಟ್. ಇಷ್ಟೇ, ಜಸ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಬಂದಾಗ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಇದು ನೆಕ್ಸ್ಟ್ ಇಫ್ ಬ್ರ್ಯಾಕೆಟ್ನಲ್ಲಿ ಕಂಡೀಷನ್, ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಓಪನಿಂಗ್ ಬ್ರ್ಯಾಕೆಟ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಎಲ್ಸ್ ಇಫ್ ಅಂತ ಮತ್ತೆ ಇಲ್ಲಿ ಕಂಡೀಷನ್ನ ಕೊಡ್ತೀವಿ ನಾವು. ಎಲ್ಸ್ ಇಫ್ನಲ್ಲಿ ಮತ್ತೆ ಕಂಡೀಷನ್ ಕೊಡ್ತೀವಿ. ಇಲ್ಲಿ ಸರ್ ಬಂದಿದ್ದರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಇಫ್ ಅಂದರೆ ಬೇರೆ ಸರ್ ಇದ್ದಾರಾ ಅಂತ ಚೆಕ್ ಮಾಡುತ್ತೆ. ಇಫ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕಂಡೀಷನ್ ಕೊಡಬೇಕು, ಇಲ್ಲಿ ಮಿಸ್ ಆಗಿದೆ, ಇದೇ ಕಂಡೀಷನ್ ಇಲ್ಲಿ ಚೆಕ್ ಮಾಡ್ತೀವಿ. ಇಲ್ಲಿ ಮತ್ತು ಇನ್ನೊಬ್ಬರು ಸರ್ ಬಂದಿದ್ದರೆ ಈ ಒಂದು ಕ್ಲಾಸನ್ನು ಎಂಗೇಜ್ ಮಾಡ್ತಾರೆ. ಇಲ್ಲಪ್ಪ ಅಂದರೆ ಮತ್ತೆ ಇನ್ನೊಬ್ಬರು ಸರ್ ಬಂದಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಎಲ್ಸ್ ಇಫ್ ಇಲ್ಲಿ ಮತ್ತೆ ಸೇಮ್ ಕಂಡೀಷನ್ ಅಂತ ಇದೇ ಟೈಪ್ ಕಂಡೀಷನ್ ಚೆಕ್ ಮಾಡ್ತೈತಿ. ಚೆಕ್ ಮಾಡಿದ್ಮೇಲೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಯಾರೂ ಸರ್ ಬಂದಿಲ್ಲ ಅಂದರೆ ಎಲ್ಸ್ ಏನಾಗಬೇಕು, ಡಿಫಾಲ್ಟಾಗಿ ನೀವು ಹೋಗ್ಬೋದು ಅಂತ ಅದರ ಅರ್ಥ. ಈ ಥರ ನೀವು ಎಲ್ಸ್ ಇಫ್ ವರ್ಕ್ ಆಗುತ್ತೆ. ನೀವು ಪ್ರಾಕ್ಟಿಕಲ್ ಬಂದಾಗ ನಿಮಗೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರಿಟಿ ಇದೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥಮೆಟಿಕ್ ಆಪ್ರೇಟರ್ಸ್ ಅಂದರೆ ನೀವು ಆಲ್ರೆಡಿ ಕಲ್ತಿದ್ದೀರಿ. ಪ್ಲಸ್, ಮೈನಸ್, ಸ್ಟಾರ್, ಮಲ್ಟಿಪ್ಲಿಕೇಶನ್, ಫಾರ್ವರ್ಡ್ ಸ್ಲ್ಯಾಶ್, ಡಿವಿಷನ್. These are all called as
ಅರ್ಥಮೆಟಿಕ್ ಆಪ್ರೇಟರ್ಸ್ ಅಂತ ಕರಿತೀವಿ. ರಿಲೇಷನಲ್ ಆಪ್ರೇಟರ್ಸ್ ಆಗಲೇ ಹೇಳಿದ್ವಿ ನಿಮಗೆ. ರಿಲೇಷನಲ್ ಆಪ್ರೇಟರ್ಸ್ ಅಂದರೆ ಕಂಡೀಷನನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇಫ್ ಈಗ ನೀವು ಆಲ್ರೆಡಿ ಕಲ್ತಿದ್ದೀರಿ, ನಮ್ ಟು 10 ಅಂದರೆ ನಮ್ ಅನ್ನುವಂಥ ವೇರಿಯೇಬಲಲ್ಲಿ 10 ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಅದನ್ನು ಕಂಪೇರ್ ಮಾಡಬೇಕು. 10 ಈಕ್ವಲ್ ಟು ನಮ್ ಈಕ್ವಲ್ ಟು 10 ಇದೆ ಇಲ್ಲೋ ಚೆಕ್ ಮಾಡಬೇಕಾದ್ರೆ ಡಬಲ್ ಈಕ್ವಲ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಗ್ರೇಟರ್ ದೆನ್, ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು. ದೀಸ್ ಆರ್ ಆಲ್ ಕಾಲ್ಡ್ ಇಸ್ ದಿ ರಿಲೇಷನಲ್ ಆಪ್ರೇಟರ್ಸ್. ನೆಕ್ಸ್ಟ್ ಆಪ್ರೇಟರ್ ಪ್ರೆಸಿಡೆನ್ಸಿ ಅಂದರೆ ಯಾವ ಆಪ್ರೇಟರ್ ಫಸ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅದ್ರ ಬಗ್ಗೆ. ಫಸ್ಟಿಗೆ ನಾಟ್, ಸೆಕೆಂಡ್ಗೆ ಸ್ಟಾರ್ ಫಾರ್ವರ್ಡ್ ಸ್ಲ್ಯಾಶ್ ಮಾಡ್ಯೂಲ್, ಥರ್ಡಿಗೆ ಪ್ಲಸ್ ಮೈನಸ್, ಫೋರ್ತಿಗೆ ಕಂಪ್ಯಾರಿಸನ್ ಗ್ರೇಟರ್ ದೆನ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಫಿಫ್ತಿಗೆ ಡಬಲ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಸಿಕ್ಸ್ತಿಗೆ ಆ್ಯಂಡ್, ಸೆವೆಂತ್ಗೆ ಆರ್, ಏಯ್ಟ್ತಿಗೆ ಈಕ್ವಲ್ ಟು. ಈ ಥರ ಯೂಸ್ ಆಗುತ್ತೆ. ಇದು ಕಂಡೀಷನ್ ಇಲ್ಲ ಕ್ವಶನ್ ಮಾರ್ಕ್ ಎಕ್ಸ್ಪ್ರೆಷನ್ ಇಫ್ ಟ್ರೂ, ಎಕ್ಸ್ಪ್ರೆಷನ್ ಈಸ್ ಫಾಲ್ಸ್. ಇದಕ್ಕೆ ಟರ್ನರಿ ಆಪ್ರೇಟರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೀವು ಪ್ರಾಕ್ಟಿಕಲ್ನಲ್ಲಿ ಕಲಿತೀರಿ. ಆಪ್ರೇಟರ್ ಡಿಸ್ಕ್ರಿಪ್ಷನ್, ಇದಕ್ಕೆ ಈಕ್ವಲ್ ಟು ನಾಟ್ ಅಂತ ಕರಿತೀವಿ. ಆ್ಯಂಡ್ ಅಂದರೆ ಎರಡು ವೇರಿಯೇಬಲನ್ನು ಎರಡು ಕಂಡೀಷನ್ನ ಚೆಕ್ ಮಾಡಬೇಕಾದ್ರೆ ಈ ಆ್ಯಂಡನ್ನು ಯೂಸ್ ಮಾಡ್ತೀವಿ, ಆ್ಯಂಡ್ ಅಂತ. ಆರ್ ಅಂದರೆ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೋದು ಅಥವಾ ಇನ್ನೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೋದು. ಆ ಥರ ವರ್ಕ್ ಆಗುತ್ತೆ ಇದು. ಪ್ಲಸ್ ಅಂದರೆ ಇನ್ಕ್ರಿಮೆಂಟ್ ಆಪ್ರೇಟರ್ ಅಂತ ಕರಿತೀವಿ. ಮೈನಸ್ ಅಂದರೆ ಡಿಕ್ರಿಮೆಂಟ್ ಆಪ್ರೇಟರ್ ಅಂತ ಕರಿತೀವಿ. ಆಪ್ರೇಟರ್ ಡಿಸ್ಕ್ರಿಪ್ಷನ್ ಇದು ನಮ್ಮ ಮತ್ತೆ ನೆಕ್ಸ್ಟ್ ಕಲಿಯೋಣ. ಬಿಟ್ ವೈಸ್ ಆ್ಯಂಡ್ ಅಂತ, ಬಿಟ್ ವೈಸ್ ಆರ್ ಅಂತ, ರೈಟ್ ಶಿಫ್ಟ್ ಲೆಫ್ಟ್ ಶಿಫ್ಟ್ ಒನ್ಸ್ ಕಂಪೋನೆಂಟ್ ಅಂತ. ಫಸ್ಟಿಗೆ ಒಂದು ಪ್ರೋಗ್ರಾಮನ್ನು ಬರೆದಿದ್ದಾರೆ. ರೈಟ್ ಎ ಪ್ರೋಗ್ರಾಮ್ ಟು ಅಕ್ಸೆಪ್ಟ್ ಎ ನಂಬರ್ ಇಫ್ ದ್ಯಾಟ್ ನಂಬರ್ ಈಕ್ವಲ್ ಟು 5 ದೆನ್ ಗಿವ್ ಮೆಸೇಜ್ ಯು ಓನ್. ಹೌದಾ? ಒಂದು ಪ್ರೋಗ್ರಾಮನ್ನು ಬರೆದ್ಬಿಡೋಣ. ಟರ್ಬೋ ಸಿ ಓಪನ್ ಮಾಡ್ತೀನಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಲಾಜಿಕ್ ಅಂದರೆ ಪ್ರಾಬ್ಲಮನ್ನು ನಾವು ಯಾವ ರೀತಿ ಮಲ್ಟಿಪಲ್ ವೇಸ್ನಲ್ಲಿ ಒಂದು ಸ್ಕಿಲ್ ಬಳಸ್ತೀವಿ ಅನ್ನೋದಕ್ಕೆ ಲಾಜಿಕ್ ಅಂತ ಕರಿತೀವಿ. ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅದಕ್ಕೆ ಲಾಜಿಕ್ ಅಂತ ಕರಿತೀವಿ. ಲಾಜಿಕ್ಕನ್ನು ನಾವು ಬೆಳೆಸ್ಕೊಳ್ಳಬೇಕು ಪ್ರೋಗ್ರಾಮಿಂಗ್ನಲ್ಲಿ. ಯಾಕೋ ಕಂಪ್ಯೂಟರ್ ನಮ್ಮದು ಸ್ಲೋ ಆಗಿದೆ, ಸ್ವಲ್ಪ ತಾಳ್ಮೆ ಇರಲಿ. ಫೈಲ್ ಮೆನುಗೆ ಹೋಗ್ತೀನಿ. ಫೈಲ್ ಮೆನು, ಯಾಕೋ ಬಹಳ ಸ್ಲೋ ಆಗಿ ವರ್ಕ್ ಮಾಡ್ತಾಯಿದೆ ಕಂಪ್ಯೂಟರ್, ಲ್ಯಾಪ್ಟಾಪ್. ನೋಡೋಣ, ಒಂದು 2 ನಿಮಿಷ. ಓಪನ್ ಆಯಿತು. ಒಂದು ಬರೆದು ಚೆಕ್ ಮಾಡೋಣ. ಹ್ಯಾಶ್ ಇನ್ಕ್ಲೂಡ್ std .h
ಮೇನ್ ಓಪನಿಂಗ್ ಬ್ರಾಕೆಟ್, ಕ್ಲೋಸಿಂಗ್ ಬ್ರಾಕೆಟ್, ಓಪನಿಂಗ್ ಪವರ್ ಬ್ರಾಕೆಟ್, ಇಲ್ಲಿ ಇಂಟ್ ನಮ್ ಲ್ಯಾಪ್ಟಾಪ್ ಭಾಳ ಸ್ಲೋ ಆಗಿ ವರ್ಕ್ ಮಾಡ್ತಾಯಿದೆ, ಏನೋ ಸಮಸ್ಯೆ ಇದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಪ್ರೋಗ್ರಾಮನ್ನು ಕಂಡೀಷನ್ ಯಾವ ರೀತಿ ಬೇಕಾಗುತ್ತೆ ಅನ್ನೋದರ ಬಗ್ಗೆ ಕಂಡೀಷನ್ ಸ್ಟೇಟ್ಮೆಂಟನ್ನು ಯಾವ ರೀತಿ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಒನ್ ಆಲ್.